ಗದಗ ಜಿಲ್ಲೆಯಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬೆಣ್ಣಿಹಳ್ಳದ ದಡದಲ್ಲಿದ್ದಂಥ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಹೆಸರು, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಆದರೆ ಇವಾಗ ಮುಂಗಾರು ಬಿತ್ತನೆ ಮಾಡಿದ್ರು ರೈತರು. ಇನ್ನೇನು ಚಿಗುರು ಒಡೆಯೋದು ಆ ಬೆಳೆ ಬರಬೇಕನ್ನುವಷ್ಟರಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದಿರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿ ಬೆಣ್ಣಿಹಳ್ಳ ಉಕ್ಕಿ ಹರಿದು ಬಂದಾಗ ನಮಗೆ ಇದೇ ಒಂದು ಸಮಸ್ಯೆ ಆಗತ್ತೆ ಅಂಥೇಳಿ ಇಲ್ಲಿ ರೈತರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಪ್ರತಿ ಒಂದು ಎಕರೆಗೆ ಸುಮಾರು 25,000 ರಿಂದ 30,000 ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ. ಆದರೆ ಬೆಣ್ಣಿಹಳ್ಳ ಬಂದು ನಮ್ಮ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿದೆ. ಈ ರೀತಿ ಏನು ಬಿತ್ತನೆ ಮಾಡಿದಂಥ ಜಮೀನಿನ ಮೇಲೆ ಈ ರೀತಿ ನೀರು ನಿಂತುಕೊಂಡು ಹೋಗಿರೋದ್ರಿಂದ ಬೆಳೆ ಸಹ ಬರೋದಿಲ್ಲ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪರಿಹಾರ ಕೊಡಬೇಕಾಗಿದೆ. ರೈತರು ಸಾಲ ಸೋಲ ಮಾಡಿ ಏನು ಬಿತ್ತನೆ ಮಾಡಿದ್ರು ಅವರಿಗೆ ಇವಾಗ ಪರಿಹಾರದ ಅವಶ್ಯಕತೆ ಇದೆ. ಯಾಕಂತಂದರೆ ಈಗ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮತ್ತೊಂದು ಸಾರಿ ಬಿತ್ತನೆ ಮಾಡಬೇಕಂದ್ರೆ ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕಾಗಿತ್ತೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬೆಣ್ಣಿಹಳ್ಳದ ದಡದಲ್ಲಿದ್ದಂಥ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಹೆಸರು, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಆದರೆ ಇವಾಗ ಮುಂಗಾರು ಬಿತ್ತನೆ ಮಾಡಿದ್ರು ರೈತರು. ಇನ್ನೇನು ಚಿಗುರು ಒಡೆಯೋದು ಆ ಬೆಳೆ ಬರಬೇಕನ್ನುವಷ್ಟರಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದಿರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿ ಬೆಣ್ಣಿಹಳ್ಳ ಉಕ್ಕಿ ಹರಿದು ಬಂದಾಗ ನಮಗೆ ಇದೇ ಒಂದು ಸಮಸ್ಯೆ ಆಗತ್ತೆ ಅಂಥೇಳಿ ಇಲ್ಲಿ ರೈತರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಪ್ರತಿ ಒಂದು ಎಕರೆಗೆ ಸುಮಾರು 25,000 ರಿಂದ 30,000 ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ. ಆದರೆ ಬೆಣ್ಣಿಹಳ್ಳ ಬಂದು ನಮ್ಮ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿದೆ. ಈ ರೀತಿ ಏನು ಬಿತ್ತನೆ ಮಾಡಿದಂಥ ಜಮೀನಿನ ಮೇಲೆ ಈ ರೀತಿ ನೀರು ನಿಂತುಕೊಂಡು ಹೋಗಿರೋದ್ರಿಂದ ಬೆಳೆ ಸಹ ಬರೋದಿಲ್ಲ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪರಿಹಾರ ಕೊಡಬೇಕಾಗಿದೆ. ರೈತರು ಸಾಲ ಸೋಲ ಮಾಡಿ ಏನು ಬಿತ್ತನೆ ಮಾಡಿದ್ರು ಅವರಿಗೆ ಇವಾಗ ಪರಿಹಾರದ ಅವಶ್ಯಕತೆ ಇದೆ. ಯಾಕಂತಂದರೆ ಈಗ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮತ್ತೊಂದು ಸಾರಿ ಬಿತ್ತನೆ ಮಾಡಬೇಕಂದ್ರೆ ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕಾಗಿತ್ತೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬೆಣ್ಣಿಹಳ್ಳದ ದಡದಲ್ಲಿದ್ದಂಥ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಹೆಸರು, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಆದರೆ ಇವಾಗ ಮುಂಗಾರು ಬಿತ್ತನೆ ಮಾಡಿದ್ರು ರೈತರು. ಇನ್ನೇನು ಚಿಗುರು ಒಡೆಯೋದು ಆ ಬೆಳೆ ಬರಬೇಕನ್ನುವಷ್ಟರಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದಿರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಪ್ರತಿ ಬಾರಿ ಬೆಣ್ಣಿಹಳ್ಳ ಉಕ್ಕಿ ಹರಿದು ಬಂದಾಗ ನಮಗೆ ಇದೇ ಒಂದು ಸಮಸ್ಯೆ ಆಗತ್ತೆ ಅಂಥೇಳಿ ಇಲ್ಲಿ ರೈತರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ. ಬರಬೇಕನ್ನುವಷ್ಟರಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದಿರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿ ಬೆಣ್ಣಿಹಳ್ಳ ಉಕ್ಕಿ ಹರಿದು ಬಂದಾಗ ನಮಗೆ ಇದೇ ಒಂದು ಸಮಸ್ಯೆ ಆಗತ್ತೆ ಅಂಥೇಳಿ ಇಲ್ಲಿ ರೈತರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಪ್ರತಿ ಒಂದು ಎಕರೆಗೆ ಸುಮಾರು 25,000 ರಿಂದ 30,000 ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ. ಆದರೆ ಬೆಣ್ಣಿಹಳ್ಳ ಬಂದು ನಮ್ಮ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿದೆ. ಈ ರೀತಿ ಏನು ಬಿತ್ತನೆ ಮಾಡಿದಂಥ ಜಮೀನಿನ ಮೇಲೆ ಈ ರೀತಿ ನೀರು ನಿಂತುಕೊಂಡು ಹೋಗಿರೋದ್ರಿಂದ ಬೆಳೆ ಸಹ ಬರೋದಿಲ್ಲ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪರಿಹಾರ ಕೊಡಬೇಕಾಗಿದೆ. ರೈತರು ಸಾಲ ಸೋಲ ಮಾಡಿ ಏನು ಬಿತ್ತನೆ ಮಾಡಿದ್ರು ಅವರಿಗೆ ಇವಾಗ ಪರಿಹಾರದ ಅವಶ್ಯಕತೆ ಇದೆ. ಯಾಕಂತಂದರೆ ಈಗ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮತ್ತೊಂದು ಸಾರಿ ಬಿತ್ತನೆ ಮಾಡಬೇಕಂದ್ರೆ ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕಾಗಿತ್ತೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸೂಕ್ತವಾದ ಪರಿಹಾರ ಕಲ್ಪಿಸಿಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತ, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯಲ್ಲಿ ಬೆಣ್ಣಿಹಳ್ಳ ಉಕ್ಕಿ ಹರಿದು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬೆಣ್ಣಿಹಳ್ಳದ ದಡದಲ್ಲಿದ್ದಂಥ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಹೆಸರು, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಆದರೆ ಇವಾಗ ಮುಂಗಾರು ಬಿತ್ತನೆ ಮಾಡಿದ್ರು ರೈತರು. ಇನ್ನೇನು ಚಿಗುರು ಒಡೆಯೋದು ಆ ಬೆಳೆ
ಬರಬೇಕನ್ನುವಷ್ಟರಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದು ಬಂದಾಗ ನಮಗೆ ಇದೇ ಒಂದು ಸಮಸ್ಯೆ ಆಗತ್ತೆ ಅಂಥೇಳಿ ಇಲ್ಲಿ ರೈತರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಪ್ರತಿ 1 ಎಕರೆಗೆ ಸುಮಾರು 25ರಿಂದ 30 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ. ಆದರೆ ಬೆಣ್ಣೆಹಳ್ಳ ಬಂದು ನಮ್ಮ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿದೆ. ಈ ರೀತಿ ಏನು ಬಿತ್ತನೆ ಮಾಡಿದಂಥ ಜಮೀನಿನ ಮೇಲೆ ಈ ರೀತಿ ನೀರು ನಿಂತುಕೊಂಡು ಹೋಗಿರೋದ್ರಿಂದ ಬೆಳೆ ಸಹ ಬರೋದಿಲ್ಲ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪರಿಹಾರ ಕೊಡಬೇಕಾಗಿದೆ. ರೈತರು ಸಾಲ ಸೋಲ ಮಾಡಿ ಏನು ಬಿತ್ತನೆ ಮಾಡಿದ್ರು ಅವರಿಗೆ ಇವಾಗ ಪರಿಹಾರದ ಅವಶ್ಯಕತೆ ಇದೆ. ಯಾಕಂತಂದರೆ ಈಗ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮತ್ತೊಂದು ಸಾರಿ ಬಿತ್ತನೆ ಮಾಡಬೇಕಂದ್ರೆ ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕಾಗಿತ್ತೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬೆಣ್ಣೆಹಳ್ಳದ ದಡದಲ್ಲಿದ್ದಂಥ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಹೆಸರು, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಆದರೆ ಇವಾಗ ಮುಂಗಾರು ಬಿತ್ತನೆ ಮಾಡಿದ್ರು ರೈತರು. ಇನ್ನೇನು ಚಿಗುರು ಒಡೆಯೋದು ಬೆಳೆ ಬರಬೇಕನ್ನುವಷ್ಟರಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದು ಬಂದಾಗ ನಮಗೆ ಇದೇ ಒಂದು ಸಮಸ್ಯೆ ಆಗತ್ತೆ ಅಂಥೇಳಿ ಇಲ್ಲಿ ರೈತರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಪ್ರತಿ 1 ಎಕರೆಗೆ ಸುಮಾರು 25ರಿಂದ 30 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ. ಆದರೆ ಬೆಣ್ಣೆಹಳ್ಳ ಬಂದು ನಮ್ಮ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿದೆ. ಈ ರೀತಿ ಏನು ಬಿತ್ತನೆ ಮಾಡಿದಂಥ ಜಮೀನಿನ ಮೇಲೆ ಈ ರೀತಿ ನೀರು ನಿಂತುಕೊಂಡು ಹೋಗಿರೋದ್ರಿಂದ ಬೆಳೆ ಸಹ ಬರೋದಿಲ್ಲ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪರಿಹಾರ ಕೊಡಬೇಕಾಗಿದೆ. ರೈತರು ಸಾಲ ಸೋಲ ಮಾಡಿ ಏನು ಬಿತ್ತನೆ ಮಾಡಿದ್ರು ಅವರಿಗೆ ಇವಾಗ ಪರಿಹಾರದ ಅವಶ್ಯಕತೆ ಇದೆ. ಯಾಕಂತಂದರೆ ಈಗ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮತ್ತೊಂದು ಸಾರಿ ಬಿತ್ತನೆ ಮಾಡಬೇಕಂದ್ರೆ ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕಾಗಿತ್ತೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದು ಸಾಕಷ್ಟು ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹದಲಿ ಗ್ರಾಮದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಬೆಣ್ಣೆಹಳ್ಳದ ದಡದಲ್ಲಿದ್ದಂಥ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಹೆಸರು, ಮೆಣಸಿನಕಾಯಿ, ಶೇಂಗಾ ಸೇರಿದಂತೆ ಹಲವು ಬೆಳೆಗಳನ್ನು ಇಲ್ಲಿ ಬೆಳೆಯಲಾಗ್ತಾ ಇತ್ತು. ಆದರೆ ಇವಾಗ ಮುಂಗಾರು ಬಿತ್ತನೆ ಮಾಡಿದ್ರು ರೈತರು. ಇನ್ನೇನು ಚಿಗುರು ಒಡೆಯೋದು ಬೆಳೆ ಬರಬೇಕನ್ನುವಷ್ಟರಲ್ಲಿ ಬೆಣ್ಣೆಹಳ್ಳ ಉಕ್ಕಿ ಹರಿದಿರೋದ್ರಿಂದ ಸಾವಿರಾರು ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಪ್ರತಿ ಬಾರಿ ಬೆಣ್ಣೆಹಳ್ಳ ಉಕ್ಕಿ ಹರಿದು ಬಂದಾಗ ನಮಗೆ ಇದೇ ಒಂದು ಸಮಸ್ಯೆ ಆಗತ್ತೆ ಅಂಥೇಳಿ ಇಲ್ಲಿ ರೈತರು ಸಂಕಷ್ಟವನ್ನು ತೋಡ್ಕೊಳ್ತಾ ಇದ್ದಾರೆ. ಪ್ರತಿ 1 ಎಕರೆಗೆ ಸುಮಾರು 25ರಿಂದ 30 ಸಾವಿರ ರೂಪಾಯಿ ನಾವು ಖರ್ಚು ಮಾಡಿರ್ತೇವೆ. ಆದರೆ ಬೆಣ್ಣೆಹಳ್ಳ ಬಂದು ನಮ್ಮ ಎಲ್ಲವನ್ನು ಕೂಡ ಸರ್ವನಾಶ ಮಾಡಿದೆ. ಈ ರೀತಿ ಏನು ಬಿತ್ತನೆ ಮಾಡಿದಂಥ ಜಮೀನಿನ ಮೇಲೆ ಈ ರೀತಿ ನೀರು ನಿಂತುಕೊಂಡು ಹೋಗಿರೋದ್ರಿಂದ ಬೆಳೆ ಸಹ ಬರೋದಿಲ್ಲ. ಹೀಗಾಗಿ ನಮಗೆ ಸೂಕ್ತವಾದ ಪರಿಹಾರ ಕೊಡಬೇಕಂತೇಳಿ ಇಲ್ಲಿಯ ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನಾದರೂ ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಪರಿಹಾರ ಕೊಡಬೇಕಾಗಿದೆ. ರೈತರು ಸಾಲ ಸೋಲ ಮಾಡಿ ಏನು ಬಿತ್ತನೆ ಮಾಡಿದ್ರು ಅವರಿಗೆ ಇವಾಗ ಪರಿಹಾರದ ಅವಶ್ಯಕತೆ ಇದೆ. ಯಾಕಂತಂದರೆ ಈಗ ಬಿತ್ತನೆ ಮಾಡಿದಂಥ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಮತ್ತೊಂದು ಸಾರಿ ಬಿತ್ತನೆ ಮಾಡಬೇಕಂದ್ರೆ ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕಾಗಿತ್ತೆ. ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.